ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಮ್ಮ ಮನೇಲಿ ಎದ್ದು ಡ್ಯೂಟಿಗೆ ಹೋದರು. ನಾನು ನಮ್ಮ ಅಥರ್ವ ಮನೇಲಿ ಇಬ್ಬರೇ ಇದ್ವಿ. ಹಾಗಾಗಿ ಏನು ತಿಂಡಿ ಮಾಡೋದು ಅಂದ್ಕೊತಾ ಇದ್ದೆ. ಹಾಗೆ ನೆನ್ನೆ ಉಳಿದಿರೋ ಅನ್ನಕ್ಕೆ ಹಾಗೆ ಎಗ್ ರೈಸ್ ಮಾಡಿಬಿಟ್ಟೆ. ಸಖತ್ತಾಗಿತ್ತು. ಎಗ್ ರೈಸ್ ತಿಂದ್ವಿ. ಹಾಗೆ ಮಧ್ಯಾಹ್ನ ಸಾಂಬಾರು ಏನು ಮಾಡೋದಪ್ಪ ಅಂತ ಅಂದ್ಕೊತಾ ಇದ್ದೆ. ನಿನ್ನೆ ನಮ್ಮ ಮನೇಲಿ ಸೊಪ್ಪು ತೊಗೊಬಂದಿದ್ರು. ಹಾಗೆ ಮಸ್ಸೊಪ್ಪು ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡೆ. ಆಮೇಲೆ ಮಸ್ಸೊಪ್ಪು ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸರಿ, ಟೆಂಪಲಲ್ಲಿ ಸಾಂಬಾರು ಮಾಡ್ತಾರಲ್ಲ, ಸ್ವಲ್ಪ ಹಾಗೆ ನೀರಾಗಿ ಸೊಪ್ಪಿನ ಸಾಂಬಾರು ಥರ ಮಾಡೋಣ ಅಂತ ಅಂದ್ಕೊಂಡೆ. ಅಂತೇಳಿ ಅದೇ ಥರ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ವಿಸಿಲ್ಗೆ ಹಾಕಿ ಕೂಗಿಸ್ಕೊಂಡಿದ್ದೀನಿ. ಬೇಳೆ, ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಅದಕ್ಕೆ ಜೀರಿಗೆ, ಈರುಳ್ಳಿ, ಟೊಮೊಟೊ ಎಲ್ಲದನ್ನು ಹಾಕಿ ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಕಾಬೂಲ್ ಕಡಲೆಕಾಳು ಕೂಡ ನೆನೆಸಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಮೇಲೆ ನೀರನ್ನು ಬಸಿದ್ಬಿಟ್ಟು ಸೊಪ್ಪನ್ನು ಮಾತ್ರ ತೆಗೆದು ಲೈಟಾಗಿ, ಫುಲ್ಲಾಗಿ ಮಸ್ದಿಲ್ಲ ನಾನು. ಫುಲ್ಲಾಗಿ ಮಸ್ದ್ಬಿಟ್ರೆ ಮಸೊಪ್ಪು ಆಗಿಬಿಡುತ್ತೆ ಅಂತ ಹೇಳಿ ಲೈಟಾಗಿ ಮಸ್ಕೊಂಡು ಸೊಪ್ಪು ಇರೋ ಥರನೇ ಕುದಿಸ್ತಾ ಇದ್ದೀನಿ ಒಗ್ಗರಣೆ ಹಾಕಿಬಿಟ್ಟು. ಸಖತ್ತಾಗಿ ಬಂದಿತ್ತು ಸಾಂಬಾರು ಅಂತೂ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ನನಗೆ ಇವಾಗ ಜಾಸ್ತಿ ಬೇಳೆ ಹಾಕಿರೋದೆಲ್ಲ ಊಟ ಮಾಡೋಣ ಅಂತ ಅನಿಸ್ತಾ ಇರಲಿಲ್ಲ. ಹಾಗಾಗಿ ಸೊಪ್ಪನ್ನೇ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಕಾಬೂಲ್ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ, ಅದನ್ನು ಹಾಕಿಬಿಟ್ಟು ವಿಸಿಲ್ ಹೊಡಿಸಿದ್ದೆ. ಕೊಡೋ ಊಟ ಆಯಿತು. ಇವತ್ತು ನಮ್ಮ ಮನೇಲಿ ಸ್ವಲ್ಪ ಬೇಗ ಬಂದಿದ್ದರು. ಬರಬೇಕಾದ್ರೆ ಪಾನಿಪುರಿನ ತಗೊಬಂದಿದ್ರು. ಪಾನಿಪುರಿ ನೋಡ್ತಾ ಇದ್ದಿದ್ದಂಗೆ ಬಾಯಿ ಸುಮ್ಮನಿರುತ್ತಾ, ಆಹಾ ಅದು ಯಾವಾಗ ತಿಂತೀನೋ ಅನ್ನೋ ಹಾಗಾಗಿತ್ತು. ಬಿಸಿ ಇದ್ದಾಗಲೇ ತಿಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡ್ವಿ. ಆದರೆ ಏನಪ್ಪ ಅಂದರೆ ಅಲ್ಲೇ ಹೋಗಿ ತಿಂದರೆ ಎಲ್ಲ ಮಸಾಲೆ ಎಲ್ಲ ಹಾಕಿ ಕೊಡ್ತಾರೆ. ಪಾನಿಪುರಿ ಮನೇಲಿ ಕಳಿಸಿದ್ರೆ ಎಲ್ಲ ಮಸಾಲೆ ಎಲ್ಲ ಕಡಿಮೆ ಕೊಟ್ಟು ಕಳಿಸ್ತಾರೆ. ಈರುಳ್ಳಿ, ಟೊಮೊಟೊ ಈ ಥರ ಮಿಕ್ಸ್ಚರ್ ಎಲ್ಲ ಕಡಿಮೆ ಇರುತ್ತೆ. ಅಲ್ಲೇ ಹೋಗಿ ತಿಂದರೆ ಸೂಪರಾಗಿರುತ್ತೆ. ಇಲ್ಲಿ ಸರಿ ಕೊಟ್ಟಿರೋದನ್ನೇ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಸ್ವಲ್ಪ ಗ್ರಾಸರೀಸ್ ಕೂಡ ತೊಗೊಬಂದಿದ್ರು. ಆಮೇಲೆ ತೋರಿಸ್ತೀನಿ ಏನೇನು ತಂದಿದ್ದಾರೆ ಅಂತೇಳಿ. ಬನ್ನಿ, ಇವಾಗ ಫಸ್ಟು ತಡ ಮಾಡೋದು ಯಾಕೆ, ಫಸ್ಟ್ ಪಾನಿಪುರಿ ತಿನ್ನೋಣ ಅಂಥೇಳಿ ಸ್ಟಾರ್ಟ್ ಮಾಡಿಬಿಟ್ಟೆ. ನಮ್ಮ ಅಥರ್ವ ಮಲ್ಕೊಂಡಿದ್ದ. ಅವ್ರು ಹೇಳೋ ತನಕ ಕಾಯಕ್ಕಾಗ್ತಾ ಇರಲಿಲ್ಲ. ನೋಡ್ತಾ ಇದ್ದಂಗೆ ಪಾನಿಪುರಿ ತಿಂದುಬಿಡ್ಬೇಕು ಅಂತ ಅನಿಸ್ತಾ ಇತ್ತು. ನಾನಂತೂ ಫಸ್ಟು ತೊಗೊಂಡು ಟೇಸ್ಟ್ ನೋಡೇ ಬಿಟ್ಟೆ. ಯಾರು ಬರಲಿ ಯಾರು ಬಿಡಲಿ ಅಂತ ಹೇಳಿಬಿಟ್ಟು. ಪಾನಿಪುರಿ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸ್ಬಾರ್ದು. ಹಾಗಾಗಿ ನಾನು ನಮ್ಮ ಮನೆಯವರಿಬ್ಬರು ತಿಂದ್ವಿ. ಆಮೇಲೆ ನಮ್ಮ ಅಥರ್ವ ಎದ್ದಿರಲಿಲ್ಲ ಅಂತ ಹೇಳಿ ಅದರಲ್ಲಿ ಪಾನಿ ಕೂಡ ಕುಡಿದು ಈಗ ಗ್ರಾಸರೀಸ್ ಏನೇನು ತಂದಿದ್ದಾರೆ ಅಂತ ಹೇಳಿ ತೋರಿಸೋಣ ಅಂತ ಕೂತ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ನಿಂದೇನು ವೀಡಿಯೋನೇ ಇನ್ನೂ ಮುಗ್ದಿಲ್ವಾ ಅಂತ ಕೇಳ್ತಾ ಇದ್ರು. ಹಾಗಾಗಿ ನಂಗೆ ನಗು ಬರ್ತಾಯಿತ್ತು. ಬನ್ನಿ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳಿ ಕರೀತಾ ಇದ್ದೆ. ಬನ್ನಿ ಏನೇನು ತೊಗೊಬಂದಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ. ಇವಾಗ ಕ್ಲಾರಿಟಿ ಸಖತ್ತಾಗಿದೆ ಅಲ್ವಾ? ಹಾಕ್ಕೊಡಿ, ನಾನು ತೋರಿಸ್ತೀನಿ. ಇದು ಸ್ಯಾಂಡ್ವಿಚ್ ಬ್ರೆಡ್ಡು. ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಾಗ ವಾಮಿಟ್ ಆಗ್ತಾನೆ ಇರುತ್ತಲ್ವ, ಹಾಗಾಗಿ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬ್ರೆಡ್ ಪ್ಯಾಕೆಟ್ ತರ್ಸ್ಕೊಂಡಿದ್ದೀನಿ. ಅವಾಗವಾಗ ಸ್ಯಾಂಡ್ವಿಚ್ ಮಾಡ್ಕೋಬೋದು ಅಂತ ಹೇಳಿ. ಮತ್ತೇನು ತಗೊಂಡಿದ್ದೀರಾ ಸರ್? ಸ್ಯಾಂಡ್ವಿಚ್ ಬ್ರೆಡ್. ನಮ್ಮ ಅಥರ್ವಂಗೂ ತುಂಬ ಇಷ್ಟ ಇದು. ಅಥರ್ವಂಗೋಸ್ಕರ ಮ್ಯಾಗಿ. ಅಥರ್ವ ಡ್ಯಾಡಿ ಮ್ಯಾಗಿ ಪ್ಯಾಕೆಟ್ తీసుకొచ్చారు ಕಂದ. ಮ್ಯಾಗಿ ಇದು ದೊಡ್ಡ ಪ್ಯಾಕೆಟು. ಇದಕ್ಕೆ ಪುಡಿ ಅನಿಸ್ತಾ ಇದೆ ಕೆಳಗಡೆ. ಪುಡಿ ಅದಂಗಿದೆ ಇದು. ಎಂತ 560 ಗ್ರಾಮು. ಅರ್ಧ ಕೆಜಿಗಿಂತ 60 ಗ್ರಾಮ್ಸ್ ಜಾಸ್ತಿ ಇದೆ ಅಷ್ಟೇ. ಆಮೇಲೆ ಹಾಲು, ಹಾಗೆ ಮಿಲ್ಕ್ ತಗೊಂಡ್ಬಂದಿದ್ದಾರೆ. ಇದು ಸೂಪು. ಇವೆರಡು ಒಂದೇ. ಇದು ಎರಡು ಒಂದೇ. ಸ್ವಲ್ಪ ಚೇಂಜ್ ಇದೆ. ಇದು ಅದೇ ಹುಣಸೆ ಹಣ್ಣಿಂದ ಜಾಸ್ತಿ ಇದು ಸ್ವಲ್ಪ ಹುಳಿ ಬರುತ್ತೆ. ಈ ಸೂಪ್ ತಗೊಂಡ್ಬಂದಿದ್ದಾರೆ. ಕಪ್ಪೆ ಸೂಪು, ಕಾರ್ನು, ಹಾಟ್ ಸೂಪ್, ವೆಜ್ಜು, ಇವೆಲ್ಲ ಸೂಪ್ ತೊಗೊಬಂದಿದ್ದಾರೆ. ಒಂದು 5 ಪ್ಯಾಕೆಟು. ವೆರೈಟೀಸ್ ಬೇರೆ ಫ್ಲೇವರ್ಸು ಚೆನ್ನಾಗಿರುತ್ತೆ. ಇದು 2 ಕಪ್ ಆಗುತ್ತೆ. ಸಣ್ಣ ಕಾಫಿ ಕಪ್ಪಲ್ಲಿ 1-2 ಕಪ್ ಸೂಪ್ ಆಗುತ್ತೆ. ನಮ್ಮಿಬ್ಬರಿಗೂ ಆಗುತ್ತೆ. ನಮ್ಮ ಅಥರ್ವ ಕುಡಿಯೋದಿಲ್ಲ ಇಂಥವೆಲ್ಲ. ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ, ಅದಕ್ಕೆ ಸೂಪ್ ತಗೊಂಡಿದ್ದಾರೆ. ನೆಕ್ಸ್ಟು ಇದೇನಿದು? ನಾನು ಮಾಡೋ ಅಡುಗೆಯಲ್ಲಿ ಉಪ್ಪು ಖಾರ ಇರಲ್ಲ ಅಂತ ಹೇಳಿ ತಗೋಬರ್ತಾರೆ ಇವರು. ನಮ್ಮ ಅಡುಗೆ ಅವ್ರಿಗೆ ಸೆಟ್ ಆಗಲ್ಲ. ನಾವು ಕರ್ನಾಟಕ ಸ್ಟೈಲ್ ಅಲ್ವಾ, ಅವರು ಆಂಧ್ರ ಸ್ಟೈಲ್. ಆಂಧ್ರ ಅದು ಕಡಪ ಅಲ್ವಾ, ಅದಕ್ಕೆ ಖಾರ ಜಾಸ್ತಿ ತಿಂತಾರೆ. ಅದಕ್ಕೆ ನಾನು ಖಾರ ಕಡಿಮೆ ಮಾಡೋದ್ರಿಂದ ಅವರು ಇದನ್ನು ತಗೋಬರ್ತಾರೆ. ಇದನ್ನು ಹಾಕ್ಕೊಂಡು ಊಟ ಮಾಡ್ತಾರೆ. ಇದು ನನಗೆ ಆಗುತ್ತೆ. ನಾನು ಅವಾಗವಾಗ ಫಿಕ್ಸ್ ಕೇಳ್ತಾ ಇರ್ತೀನಿ, ಏನಾದರೂ ತಿನ್ನೋಕೆ ಅವಾಗವಾಗ ಹಸಿವಾಗುತ್ತೆ ಅಂತೇಳಿ. ಅದಕ್ಕೆ ಇದು ನಿಪ್ಪಟ್ಟ.
ನಿಪ್ಪಟ್ಟು ತಗೊಬಂದಿದ್ದಾರೆ. ಈ ಥರ ನಿಪ್ಪಟ್ಟು, ಪ್ಯಾಕೆಟ್ ನಿಪ್ಪಟ್ಟು ಹೇಗಿರುತ್ತೋ ನಾನು ಟ್ರೈ ಮಾಡಿಲ್ಲ, ಮಾಡಿ ನೋಡಬೇಕು. ನಿಪ್ಪಟ್ಟು ಸೆಲ್ಫಿ ಕ್ಯಾಮ್ರಾ ಆಗಿರೋದ್ರಿಂದ ಉಲ್ಟಾ ಕಾಣಿಸ್ತಾರೆ ಹೆಸರೆಲ್ಲ. ಇದು ನಮ್ಮ ಅಥರ್ವನ್ ಫೇವ್ರೇಟು. ನಾನು ದೇವರಿಗೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದಾಗ ಬೆಲ್ಲನ ಇಡಬೇಕಲ್ವ, ಏನಾರು ಒಂದು ಸ್ವೀಟ್ ಇಟ್ಟಿಲ್ಲ ಅಂದರೆ ಬೆಲ್ಲನ ಇಡ್ತೀನಲ್ವ, ಅದಕ್ಕೆ ತರಿಸ್ಕೊತೀನಿ. ಇದನ್ನೆಲ್ಲಾರ ನಮ್ಮ ಅಥರ್ವಂಗೆ ಕಾಣಿಸ್ತು ಅಂದರೆ ಅಷ್ಟೇ. ಅವನು ಚೆನ್ನಾಗಿರುತ್ತೆ, ಒಳ್ಳೆ ಸಾಂಬ್ರಾಣಿ ಬರುತ್ತಲ್ವ, ಬಕೆಟ್ ಸಾಂಬ್ರಾಣಿ ಆ ಥರ ಶೇಪಲ್ಲಿರುತ್ತೆ, ಬಕೆಟ್ ಶೇಪಲ್ಲಿ ಚೆನ್ನಾಗಿರುತ್ತೆ ಬೆಲ್ಲ ಸ್ವೀಟಾಗಿ. ನಾವು ಇದೇನೇ ಜಾಸ್ತಿ ಯೂಸ್ ಮಾಡೋದು. ಅವನೊಂದೊಂದು ಎತ್ಕೊಂಡು ಹೋಗ್ಬಿಡ್ತಾನೆ ಗೊತ್ತಾಗ್ಬಿಡ್ತು ಅಂದರೆ. ಇದನ್ನು ಫಸ್ಟು ಮುಚ್ಚಿಡಬೇಕು ಎಲ್ಲಾದರೂ. ನೆಕ್ಸ್ಟ್ ಜಾನ್ಸನ್ಸ್ ಬೇಬಿ ಶಾಂಪೂ, ನಮ್ಮ ಅಥರ್ವನ್ಗೋಸ್ಕರ ಜಾನ್ಸನ್ಸ್ ಬೇಬಿ ಶಾಂಪೂ. ಈಗ ಯಾವ ಶಾಂಪು ಹಾಕಿದ್ರೂ ಕೂದಲು ಉದ್ರೋಗ್ತಾನೇ ಇದೆ. ಏನು ಹಾಕಬೇಕು ಏನೋ ಗೊತ್ತಿಲ್ಲ. ನೀರಿನ ಪ್ರಾಬ್ಲಮ್ಮೋ ಶಾಂಪು ಪ್ರಾಬ್ಲಮ್ಮೋ ಗೊತ್ತಿಲ್ಲ. ಕೂದಲು ಮಾತ್ರ ಇರೋದೇ ಇಲ್ಲ, ತಲೆಯಿಂದ ಉದ್ರೋಗ್ತಾನೇ ಇರುತ್ತೆ. ಕಸ ಒರೆಸಿದ್ರೆ ನೆಲ ಒರೆಸಿದ್ರೆ ಅಂತೂ ಎಷ್ಟೊಂದು ಸಿಗುತ್ತೆ ನಮ್ಮ ಮನೇಲಿ. ಆ ಥರ ಆಗ್ಬಿಟ್ಟಿದೆ ಈ ಶಾಂಪು, ನಂಬಕ್ಕಾಗಲ್ಲ. ಬನ್ಸಿ ರವೆ, ಉಪ್ಪಿಟ್ಟು ರವೆ. ನಾನು ಜಾಸ್ತಿ ಅಕ್ಕಿ ರವೆಲಿ ಉಪ್ಪಿಟ್ಟು ಮಾಡೋದು ಜಾಸ್ತಿ. ಎಲ್ಲಾದರೂ ಅಕ್ಕಿ ರವೆಲಿ ಉಪ್ಪಿಟ್ಟು ಮಾಡೋಕ್ಕೆ ರವೆ ಮಾಡ್ಕೊಂಡಿಲ್ಲ, ರವೆ ಇಲ್ಲ ಅಂದರೆ ಎಮರ್ಜೆನ್ಸಿಗೆ ನಾನು ಗೋಧಿ ರವೆನ ಯೂಸ್ ಮಾಡ್ತೀನಿ. ಹಾಗಾಗಿ 1 kg ಬನ್ಸಿ ರವೆ, ಅದೇ ಗೋಧಿ ರವೆನ ತರಿಸ್ಕೊಂಡಿದ್ದೀನಿ. ಆಮೇಲೆ ಮತ್ತೇನು ತಗೊಬಂದಿದ್ದಾರೆ ನೋಡುವ, ಶುಗರ್. ನಾನು ಹೋಗಿರಲಿಲ್ಲ, ಅವರೇ ಹೋಗಿ ತಗೊಬಂದಿರೋದು ಮಾಲಲ್ಲಿ. ಅಯ್ಯೋ ಶುಗರ್ ಓಪನ್ ಆಗಿದೆ ಚಂದ್ರ, ಇದು ಇಲ್ಲಿ ನೋಡು. ಶುಗರು ಇದು ಇರಲಿ. ನಮ್ಮ ಮನೆಗೆ ಯಾರು ಕಾಫಿ ಟೀ ಏನೂ ಕುಡಿಯಲ್ಲ. ಏನಾದರೂ ಸ್ವೀಟ್ ಗೀಟ್ ಮಾಡಿದ್ರೆ ಬೇಕಾಗುತ್ತೆ ಅಂತ ಹೇಳಿ ಅಡ್ವಾನ್ಸಾಗಿ 1 kg ಸಕ್ಕರೆನ ತರಿಸಿಟ್ಕೊಂಡಿದ್ದೀನಿ ಅಷ್ಟೇ. ಮತ್ತು ನೆಕ್ಸ್ಟ್ ವಿಮ್ ಸೋಪ್ 100 ನಿಂಬೆ ಹಣ್ಣಿನ ಶಕ್ತಿ. 100 ನಿಂಬೆ ಹಣ್ಣ, 100 ಲೆಮನ್ನೇ, ಪವರ್ ಆಫ್ 100 ಲೆಮನ್ಸ್. 100 ನಿಂಬೆ ಹಣ್ಣಿನ ಶಕ್ತಿ ಇದರಲ್ಲಿದೆ. ನಿಮ್ಮನೆಗೂ ಪಾತ್ರೆ ತೊಳೆಗಿದೆ ಯೂಸ್ ಮಾಡ್ತೀರಾ? ಕಾಮೆಂಟ್ ಮಾಡಿ ಆಯಿತಾ? ಆದರೆ ನಾನು ಸಣ್ಣ ಸೋಪ್ ತಗೊಬರಕ್ಕೆ ಹೇಳಿದ್ದೆ. ಇಷ್ಟಿಷ್ಟೆಲ್ಲ ಇಲ್ಲಿ ಹಾಕ್ಕೊಂಡು ಪಾತ್ರೆ ತೊಳೆದ್ರೆ ಬರೀ ನೀರು ಬಿದ್ದೆ ಸೋಪೆಲ್ಲ ಕರ್ಗೋಗುತ್ತೆ ಅಂತ. ಬಾಕ್ಸಲ್ಲಂತೂ ವೇಸ್ಟು ಬಾಕ್ಸ್ ಇಟ್ಕೊಳೋದು. ಹಾಗಾಗಿ ಇದಕ್ಕಿಂತಲೂ ಸ್ವಲ್ಪ ಸಣ್ಣ ಸೈಜಲ್ಲಿ ಬರುತ್ತೆ, ಅದನ್ನು ತಗೊಬರಕ್ಕೆ ಹೇಳಿದ್ದೆ. ಇರಲಿಲ್ಲ ಅಂತ, ಹಾಗಾಗಿ ದೊಡ್ಡ ಸ್ನೇಹ ತಗೊಂಡಿರ. ಆದರೂ ಪರವಾಗಿಲ್ಲ, 10 ರೂಪಾಯಿನೇ, ಆದರೆ ಕರ್ಗೋಗುತ್ತೆ ಅಂತ ಅಷ್ಟೇ. ಚೆನ್ನಾಗಿ ಬರುತ್ತೆ, ಪರವಾಗಿಲ್ಲ. ತೆಂಗಿನಕಾಯಿ ಇದು ಅವತ್ತು ನೋಡಿದ್ರಲ್ಲ, ಅದಕ್ಕೆ ಒಂದು ಸೂಪು. ತೆಂಗಿನಕಾಯಿ ಇದೆ ಅಲ್ಲಪ್ಪ ದೇವರೇ, ನಿಮ್ಮ ಕಡೆ ಎಷ್ಟು ರೇಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಡಿ. ಇದೊಂದು ತೆಂಗಿನಕಾಯಿಗೆ ಈ ಸರಿನೇ ಕಡಿಮೆ ರೇಟಿಗೆ ಸಿಕ್ಕಿದೆ. 35 ರೂಪಾಯಿ. 35 ರೂಪಾಯಿ, 45, 50, 55 ತನಕನೂ ಇರುತ್ತೆ. ತೆಂಗಿನಕಾಯಿ ಅಂತೂ ನೋಡಂಗಿರಲ್ಲ, ಅಷ್ಟು ಸಣ್ಣಕ್ಕಿರುತ್ತೆ. ಅದಕ್ಕೆ 50 ರೂಪಾಯಿ ಎಲ್ಲ ಕೊಡ್ತಾ ಹೋಗ್ಬೇಕು. ಒಳಗಡೆ ಎಳೆಯದಿರುತ್ತೆ. ಇದು ಹೇಗಿದೆಯೋ ಗೊತ್ತಿಲ್ಲ, ನೋಡಬೇಕು. ಪರವಾಗಿಲ್ಲ, 35 ರೂಪಾಯಿ ಕೊಡ್ಬೋದು. ಈ ಬೆಂಗಳೂರಲ್ಲೇ ಅಣ್ಣನ ಇವತ್ತು ತಗೊಂಡು ಹೋದ, 45 ರೂಪಾಯಿ ಒಂದು. ಅಷ್ಟೇನಾ? ಆಯ್ತಾ? ಎಷ್ಟು ಶಾಪಿಂಗ್ ಮಾಡಿದ್ದೀವಿ. ಏನಂದರೆ ಡಿ-ಮಾರ್ಟಿಗೆ ಹೋಗ್ಬಿಟ್ರೆ, ನಮ್ಮಂತರ ಕರ್ಕೊಂಡು ಹೋಗ್ಬಿಟ್ರೆ ಅನ್ಕೊಳ್ಳೋದು ಒಂದು ತಗೊಬರೋದು ಒಂದು ಆಗುತ್ತೆ. ಹಾಗಾಗಿ ನಾನು ಹೋಗಲ್ಲ. ಏನು ಬೇಕು ಅಂತ ಕೇಳ್ತಾರೆ, ಅದರಲ್ಲಿ ಹೇಳಕ್ಕೆ ನೆನಪಿರಲ್ಲ. ಅವರೇ ಪಾಪ ಕಂಡಿದ್ದನ್ನು ನೆನ್ಪು ಮಾಡಿ ಕೇಳ್ತಾರೆ. ತಗೊಬರ್ರಿ ಅಂತ ಹೇಳಿ ಹೋಗಿರೋದೇನು ತಗೊಬರೋದು ಗೊತ್ತಾ? ಜಸ್ಟ್ ಏನು ತಗೊಬರೋದು ಹೇಳ್ತಂದ್ರೆ ಈ ಸೋಪು ಮತ್ತು ಮ್ಯಾಗಿ ಪ್ಯಾಕೆಟು 2 ತಗೊಬರೋಕ್ಕೆ ಅಂದ್ಕೊಂಡಿದ್ದಷ್ಟೇ. ಈ ಮ್ಯಾಗಿ ಪ್ಯಾಕೆಟು, ಸೋಪು ಇಟ್ಬಿಟ್ರೆ ಇನ್ಯಾವುದು ಐಡಿಯಾನೇ ಇರಲಿಲ್ಲ ತಗೊಬರ್ಬೇಕು ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ಹುಟ್ಕೊಂಡವು ಇವೆಲ್ಲ. ಆ ಥರ ಅವರೊಬ್ಬರು ಹೋದ್ರೂ ಇಷ್ಟು ಹುಡ್ಸ್ತಾರೆ ನನಗೆ ಕೇಳಿ. ಇನ್ನಿಬ್ಬರು ಹೋಗ್ಬಿಟ್ರೆ ಒಂದು ಬ್ಯಾಗ್ ತುಂಬ್ಕೊಂಡು ಬರ್ತೀವಿ. ಅದಕ್ಕೆ ಡಿ-ಮಾರ್ಟಿಗಂತೂ ಜಾಸ್ತಿ ಹೋಗೋಕ್ಕೆ ಹೋಗಲ್ಲ. ಏನಾದರೂ ದೊಡ್ಡ ಶಾಪಿಂಗು, ಯಾವ ಥರ ಫಂಕ್ಷನ್ ಇದ್ದರೆ ಮಾತ್ರ ಹೋಗ್ತೀವಿ. ಇನ್ನು ಮಾಮೂಲಿ ಟೈಮಲ್ಲಿ ಹೋಗಲ್ಲಪ್ಪ, ಬೇಡ ಅನಿಸ್ಬಿಟ್ಟಿದೆ. ಡಿ-ಮಾರ್ಟ್ ಸವಾಸನೆ ಹೋಗೋದೊಂದು ತರೋದೊಂದು ಸುಮ್ಮನೆ ವೇಸ್ಟು ಅಷ್ಟೇ. ನೀವೇನು ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಅಷ್ಟೇ. ನಮ್ಮ ಅಥರ್ವ ಮಲ್ಕೊಬಿಟ್ಟಿದ್ದಾನೆ, ಇಲ್ಲಾಂದರೆ ಅವನು ನಾನು ಮಧ್ಯದಲ್ಲಿ ಬಂದುಬಿಡ್ತಾ ಇದ್ದೆ ಇಲ್ಲಿ.
ಅಷ್ಟೊತ್ತಿಗೆ ಟೈಮು 6:30 ಆಗಿಬಿಟ್ಟಿತ್ತು. ಸರಿ ದೇವ್ರ ದೀಪ ಹಚ್ಚೋಣ ಅಂಥೇಳಿ ದೇವ್ರ ದೀಪ ಹಚ್ಚಿದೆ. ಹಾಗೆ ನಮ್ಮ ಮನೇಲಿ ನಿನ್ನೆ ಚಿಕ್ಕು ಹಣ್ಣು ತೊಗೊಬಂದಿದ್ವಿ, ಸಪೋಟು. ನೀವು ಯಾವಾಗಲೂ ವೇಸ್ಟ್ ಮಾಡ್ತೀರಾ, ತಿನ್ನೋದೇ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ತಿಂತಾಯಿದ್ರು. ಏನು ನೋಡಿದ್ರೆ ಯಾವಾಗ ಏನು ತಂದರೂ ವೇಸ್ಟು ಅಂದ್ಕೊಂಡು ತಿಂತಾಯಿದ್ದಾರೆ. ನಮ್ಮ ಹತ್ರವ ಇನ್ನೂ ಎದ್ದಿಲ್ಲ, ಎದ್ದೇಳು ಪಾನಿಪುರಿ ತಿನ್ನಂತೆ ಎದ್ದೇಳು ಅಂತ ಹೇಳಿದ್ರು ಹೇಳ್ತಾನೆ ಇಲ್ಲ. ಫುಲ್ಲು ನಿದ್ರೆ ಬಂದುಬಿಟ್ಟಿದೆ ಅವನಿಗೆ, ಯಾಕೋ ಏನೋ ಇವತ್ತು. ಡ್ಯಾಡಿ ಬಂದಿದ್ದಾರೆ ಅಂದರೆ ಬೇಗ ಹೇಳ್ತಿದ್ದ, ಇವತ್ತು ಯಾಕೋ ಹೇಳ್ತಾನೆ ಇಲ್ಲ, ಫುಲ್ಲು ನಿದ್ರೆಯಲ್ಲಿದ್ದಾನೆ. ಸರಿ ಅಂತ ಹೇಳಿ ಅವನು ಮಲ್ಕೊಂಡೆದ್ಮೇಲೆ ಪಾನಿಪುರಿ ತಿನ್ಸೋಣ ಅಂಥೇಳಿ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಕಣ್ಣು ಬಿಟ್ಕೊಂಡೇ ಮಲಗಿದ್ದಾನೆ, ಆದರೂ ನಿದ್ರೆ ಆಗಿಲ್ಲ ಒಂದು. ಸರಿ ಅವನು ಎದ್ದಾಯಿತು, ಎದ್ದ ಮೇಲೆ ಪಾನಿಪುರಿ ತಿನ್ಸೋಣ ಅಂತ ಹೇಳಿ ನಾನೇ ಹಾಸಿಗೆ ಮೇಲೆ ತಂದೆ. ಯಾವಾಗಲಾದರೂ ಸ್ವಲ್ಪ ನಿದ್ರೆ ಹೋಗುತ್ತಾ ಅಂತ ಹೇಳಿ ನಿದ್ದೆಗಣ್ಣಲ್ಲೇ ತಿಂತಾ ಇದ್ದಾನೆ ನಮ್ಮ ಥರ್ವ ಪಾಪ. ಅವನಿಗೆ ಪಾನಿಪುರಿಗಿಂತ ಗೋಬಿ ಅಂದರೆ ಇಷ್ಟ, ಆದರೆ ನಮಗೆ ಪಾನಿಪುರಿ ತಿನ್ನೋ ಹಾಗಾಗಿತ್ತು ಅಂಥೇಳಿ ಪಾನಿಪುರಿನೇ ತಂದಿದ್ವಿ. ಅವನು ಗೋಬಿ ತುಂಬ ಇಷ್ಟಪಡ್ತಾನೆ. ಗೋಬಿಗಿಂತ ಪಾನಿಪುರಿನೇ ಬೆಸ್ಟು. ಅದು ಗೋಬಿ ಜಾಸ್ತಿ ತಿನ್ನಬಾರ್ದು, ಕೆಮಿಕಲ್ಲು ಅದು ಇದು ಅಂತಾರೆ. ಇದಾದರೆ ಡೈಜೆಷನ್ಗೆ ಸ್ವಲ್ಪ ಈಸಿ ಆಗುತ್ತೆ, ಇದೇ ಬೆಸ್ಟು. ಹಾಗಾಗಿ ಪಾನಿಪುರಿನೇ ಜಾಸ್ತಿ ತರಿಸ್ಕೊತೀವಿ. ಪಾನಿಪುರಿ ಅವನು ತಿನ್ನೋದು ಕಡಿಮೆ, ಅದರಲ್ಲೂ ಅವನಿಗೆ ಅಂತ ಹೇಳಿ ಇಟ್ಟಿದ್ವಿ. ಅವನಿಗೇನಾದರೂ ಹಿಡ್ದೇ ತಿಂದುಬಿಟ್ರೆ ಅಷ್ಟೇ ನಮ್ಮ ಕತೆ. ಸರಿ ಅಂತ ಹೇಳಿ ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಅವನು ತುಂಬ ಖುಷಿಪಟ್ಟ. ಫಸ್ಟು ಟೇಸ್ಟ್ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ದ. ಹೇಗಿದೆ ಚಿನ್ನ ಅಂತ ಕೇಳ್ತಿದ್ದಂಗೆ ಸೂಪರ್ ಅಂತ ಹೇಳ್ದ. ಇನ್ನೇನಾರು ಕಾಮನ್ನಾಗಿ ಮಲಗಿರಲಿಲ್ಲ, ಮಾಮೂಲಿಯಾಗಿದ್ದ ಅಂದಿದ್ರೆ ಕೈಯಲ್ಲೇ ಆ್ಯಕ್ಷನ್ ಮಾಡಿ ತೋರಿಸೋನು, ಮಮ್ಮಿ ಸೂಪರ್, ಡ್ಯಾಡಿ ಸೂಪರ್ ಅಂತ ಹೇಳಿಬಿಟ್ಟು. ನಿದ್ರೆಗಣ್ಣಲ್ಲಿರೋದ್ರಿಂದ ಅವನು ಅಷ್ಟೊಂದೇನು ಮಾತಾಡ್ತಾ ಇಲ್ಲ. ಈಗ ಹೇಳ್ತಾ ಇದ್ದಾನೆ ಪಾನಿಪುರಿ ಸೂಪರ್ ಆಗಿದೆ ಅಂತ ಹೇಳಿಬಿಟ್ಟು. ನಮ್ಮ ಮನೆಯವ್ರು ಬಂದು ಹಾಗೆ ನಿದ್ರೆನೇ ಮಾಡಿಬಿಟ್ಟಿದ್ದಾರೆ. ಸ್ಪೆಕ್ಟ್ ಕೂಡ ತೆಗ್ದಿಲ್ಲ, ಸೈಡಲ್ಲಿ ಕಾಣಿಸ್ತಾರೆ ನೋಡಿ, ಹಾಗೆ ನಿದ್ರೆ ಮಾಡಿಬಿಟ್ಟಿದ್ದಾರೆ. ಸರಿ ಅಂತೇಳಿ ಪಾನಿಪುರಿ ತಿಂದಾಯಿತು. ಇನ್ನು 8 ನಮ್ಮ ಮನೇಲಿ ಯಾವಾಗಲೂ ಊಟ ಮಾಡೋ ಟೈಮ್ ಆಯಿತು. ಮತ್ತು ಬೆಳಗ್ಗೆ ಡ್ಯೂಟಿ ಹೋಗಬೇಕಲ್ವಾ, ಮಲ್ಕೊಂಡಿಲ್ಲ ಅಂದರೆ ನಿದ್ರೆ ಸರಿಯಾಗಲ್ಲ ಅಂತ ಹೇಳಿ ಅವರು ಊಟ ಕೂಡ ಮಾಡಿ ಮಲ್ಕೊತೀವಿ ಅಂತ ಹೇಳಿ ಮಾಡ್ತಾಯಿದ್ದಾರೆ. ನನಗೆ ಪಾನಿಪುರಿ ತಿಂದೆ ಹೊಟ್ಟೆ ಎಲ್ಲ ತುಂಬೋಗಿತ್ತು, ಹಾಗಾಗಿ ನನಗೆ ಊಟ ಬೇಡ ಅಂದಿದ್ದೆ. ಅವರಿಬ್ಬರು ಊಟ ಊಟ ಮಾಡಿಸ್ತಾ ಅವರು ಊಟ ಮಾಡಿಬಿಟ್ಟು ರಾತ್ರಿ ಒಂದೊಂದು ಲೋಟ ಹಾಲು ಕುಡಿದು ಮಲ್ಕೊತಾರೆ. ಹಾಗೆ ಇವತ್ತು ಕೂಡ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಕುತ್ಕೊಂಡಿದ್ದಾರೆ. ಅವರಿಗೆ ಅಥರ್ವಂಗೆ ಹಾಲು ಅಂದರೆ ತುಂಬ ಇಷ್ಟ, ಹಾಲು ಕುಡಿಯೋದು. ಮಿಲ್ಕು ಅಂತ ಕೇಳ್ತಾನೆ ಇರ್ತಾನೆ. ಸರಿ ಅಂತ ಹೇಳಿ ಅವ್ನು ಮಲ್ಕೋ ಟೈಮಲ್ಲಿ ಕೇಳ್ದ, ನಾಳೆ ಕುಡಿಯಂತೆ ಬಿಡು ಅಂದ್ರೂ ಸುಮ್ಮನೆ ಇರಲಿಲ್ಲ. ಹಾಗೆ ಅವನ ಸಮಾಧಾನಕ್ಕೋಸ್ಕರ ಮತ್ತೆ ಅವನಿಗೆ ಹಾಲು ಬಿಸಿ ಮಾಡಿಬಿಟ್ಟು ತಗೊಬಂದು ಕೊಟ್ಟೆ. ಅವರೇ ಆರಿಸ್ಕೊಂಡು ಕುಡಿತಾ ಇದ್ದಾರೆ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ನಾವು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಓಕೆ ಗೈಸ್, ಬಾಯ್ ಬಾಯ್. Bagus, dia kepada kuali kawan citi, bye bye. Dah kuali kawan citi. Take care.